ಸರ್ಕಾರಿ ಉರ್ದು ಶಾಲೆಯಲ್ಲಿ ಕಲಿಕೋಪಕರಣ ಪ್ರದರ್ಶನ. ಹೆಣ್ಣೆಂದು ಕಲಿತರೆ ಶಾಲೆಯೊಂದು ಕಲಿತಂತೆ ಅನ್ನೋ ಮಾತು ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿರಬಾರದು. ಬಿಗ್ ಬಾಸ್ಗೆ ಆಯ್ಕೆಯಾದ ಹನುಮಂತ ಪ್ರತಿಭಾ ಕಾರಂಜಿಯ ಮೂಲಕ ಎತ್ತರಕ್ಕೆ ಬೆಳೆದನು. ಇಂತಹ ಉದಾಹರಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಧನೆ ಮಾಡಿ ಅಂತ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಪ್ರಾಚ್ಯವಾದ ಜಗದೀಶ್ ಸಜ್ಜನ್ ಹೇಳಿದರು. ಇಲ್ಲಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಕಲಿಕಾ ಸಾಮಗ್ರಿಗಳ ಪ್ರದರ್ಶನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಳೆದ ಹಲವಾರು ತಿಂಗಳಿಂದ ಶಿಕ್ಷಕರ ಮಾರ್ಗದರ್ಶನದಿಂದ ನಿರುಪಯುಕ್ತ ವಸ್ತುಗಳಿಂದ ಸಿದ್ಧಪಡಿಸಲಾದ ಕಲಿಕೋಪಕರಣಗಳ ಹಾಗೂ ನಲಿ ಕಲಿ ಕುರಿತು ಮಕ್ಕಳಿಂದಲೇ ಮಾಹಿತಿ ನೀಡಲಾಯಿತು. ಸಮಸ್ಯೆಯಿಂದಲಾಗಲಿ ಯಾವುದೇ ಕಾರ್ಯಕ್ರಮ ರೂಪದಲ್ಲಿ ತಾವು ತಮ್ಮ ಎಲ್ಲ ತೊಂದರೆಗಳನ್ನು ಬದಿಗಟ್ಟಿ ನಮ್ಮ ಎಲ್ಲ ಮಕ್ಕಳಿಗೆ ಪಾಠ ಬೋಧನೆಯಲ್ಲಿ ತೊಡಗಿದ್ದು ನಾನು ಒಬ್ಬ ಒಳ್ಳೆ ಗುರುವನ್ನು ರುದ್ರಗಂಟಿ ಮೇಡಮ್ ಅನ್ನು ಕಂಡಿದ್ದೆ. ಆದರೆ ಇವತ್ತಿನ ದಿನ ರಿಟೈರ್ಡ್ ಆದರು. ವೃತ್ತಿನಿಂದ ಆಗಿಲ್ಲ, ಇವರು ಪ್ರವೃತ್ತಿನಿಂದ ರಿಟೈರ್ಡ್ ಆಗಿರ್ತಾರ. ಪಾಠ ಬೋಧನೆ ನಿರಂತರವಾಗಿ ಪಾಠ ಬೋಧನೆ ಮಾಡೋದಿರ್ತೈತೆ. ಆದರೆ ಸರ್ಕಾರಿ ಸೇವೆಯಿಂದ ಸರ್ಕಾರಿ ನೌಕರಿಯಿಂದ ರಿಟೈರ್ಡ್ ಆಗ್ಯಾರ. ಆದ್ರೆ ಪ್ರವೃತ್ತಿಲಿಂದ ರಿಟೈರ್ಡ್ ಆಗಿಲ್ಲ. ಅವರು ಸದಾಕಾಲ ಅವ್ರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಮತ್ತು ಮೊಮ್ಮಕ್ಕಳಿಗೆ ಚಲೋ ಇಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತ ಇನ್ನೊಂದು ನಾವು ಕಾರ್ಯಕ್ರಮ ಇದೆ. ನಮ್ಮ ಕಾರ್ಯಕ್ರಮ ನಮ್ಮ ಕಲಿಕಾ ಮೇಳ ಅಥವಾ TLM ಮೇಳ ಅಂತ. ಅವ್ರದ್ದು ಹೇಳ್ಕೊಳ್ಳಂಗ ಅವ್ರು ಬಂದಾರ. ನಾ ಅವ್ರಕಿನ ಬಿಟ್ಟು ಇವರೇ ಸಾಹೇಬ್ರನ ಅಂತ ನಾ ಹಿಂಗೆ ತಿಳ್ಕೊಂಡೆ. ನಾನು ಅವ್ರು ಎಂಜಿನಿಯರ್ ಥರ ಇದ್ರು, ಕರ್ಗ ದಪ್ಪ. ಅವ್ರು ಇಲ್ಲೆಲ್ಲ ಇಲ್ಲಿ ಲಿಂಗ್ಸು ತಾಲೂಕಿನವ್ರು ಅಂತ. ನಾ DDP ಸಾಹೇಬ್ರಿ, ನಾ ನಿರಾಕ ಸಾಹೇಬ್ರಿ ಅಂತ ಅವರೇ ಹೇಳಿದ್ರು ನಮ್ಗೆ. ಅವಾಗ ಎದ್ದಿಂತ ನಮಸ್ಕಾರ ಮಾಡಿದೆ. ಅಸ್ಕಿ ಮೇಡಮ್ ಅವರು, ಕುಂಟೋಜಿ ಮೇಡಮ್ ಅವರು, ಮೇಡಮರಿ ಅದು ಕರ್ನಾಟಕ ಸರ್ಕಾರ ಅಂತ ಐತ್ರಿ ಮೇಡಮರಿ ಜೀಪ್ ಅಂತೇಳಿ ಅವ್ರು ಬಂದು ಹಿಂದೆ ಚೂಟಿದ್ರು ನನಗೆ. ಕುಂಟೋಜಿ ಮೇಡಮ್ ಅವರು ಅವಾಗ ನಾ ಎದ್ದು ನಿಂತವ ನಾನು. ಅವರು ಭಾಳ ಮೆಚ್ಚುಗೆ ಪಟ್ಟರು. ಮತ್ತು ಕಾಲಿ ಸರಿ ಕರ್ಯಾಕ ಕಳಿಸಿದ್ವಿ. ಅವರು ಒಂದು ಚಾಲೆಂಜ್ ಹೋಗಂದ್ರೆ ಅವರು ಅಲ್ಲಿನೂ ಇಲ್ಲ ಅಂದ್ರು. ಈ ವೇಳೆ ಇತ್ತೀಚೆಗೆ ವಯೋನಿವೃತ್ತಿ ಹೊಂದಿದ ರಡ್ಡರಪೇಟೆಯ ಮುಖ್ಯ ಗುರು ಮಾತೆ ಬಿಬಿ ರುದ್ರಗುಂಟಿ ಅವರನ್ನ ಶಾಲೆಯ ವತಿಯಿಂದ ಸನ್ಮಾನ ಮಾಡಲಾಯಿತು.